ಪೇಂಟ್ ಮಾಡೋದು ಮನೆ ಇದೊಂದ್ರಲ್ಲಿ ಏಯ್ ಚೀಸ್ ಮಾಡು ಹಿಂಗೆ ಚೀಸ್. ಸಾಕು ಹುಡುಗಿರ್ ನೋಡ್ಲಿ ಅಂತ ವೆರೈಟೀಸ್ ಇದ್ದಾನೆ ನೋಡ್ರಿ ಗೈಸ್, ತಲೆ ನೋಡ್ರಿ, ತಲೆ ಫುಲ್ ವೈಟ್ ಬೆಳಗಾಗದೆ. ಕೈ ನೋಡ್ರಿ ಎಲ್ಲ ಹಿಂದ್ಗಡೆ ಆಚೆಗೆ ಇಟ್ಟಿದ್ದೀವಿ ಸುಮ್ಮನೆ ರೀ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾ? ಇದು ಡೇ 2 ಎಪಿಸೋಡ್ 2 ಗೇಮಿಂಗ್ ರೂಮ್ ಕ್ರಿಯೇಟಿಂಗ್. ಏನದು ಗೇಮಿಂಗ್ ರೂಮ್ ಮಾಡ್ತಾ ಇರೋದು ಕ್ರಿಯೇಟಿಂಗ್ ನೋಡಿ ಗೈಸ್ ಇಲ್ಲಿ. ಸೊ ಇವಾಗ ನಾವು ಪೇಂಟ್ನ ಖರೀದಿಸಲು ಹೋಗುತ್ತಿದ್ದೇವೆ. ಸೊ ನೀವು ನಮ್ಮ ಜೊತೆ ಬರಬಹುದು. A few minutes later. ಸೊ ಇವಾಗ ತಾನೇ ನಾನು ಲೈವ್ ಮುಗಿಸ್ಬಿಟ್ಟು ಬಂದೆ ಗೈಸ್. ಚೆನ್ನಾಗಿ ವಾಚಿಂಗ್ ಇತ್ತು, ಆದ್ರೂ 120-130 ವಾಚಿಂಗ್ ಇತ್ತು. ಆದ್ರೂ ನಾನು ಲೈವ್ ಮುಗಿಸ್ಕೊಂಡು ಬಂದೆ. ಲೈವ್ ಮುಗ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಬಂದ್ಬಿಟ್ಟೆ. ಇವಾಗ ಪೇಂಟ್ ಎಲ್ಲ ತಂದವಳೆ. ಅಷ್ಟೇ ಬಿಡು, ಅಮ್ಮ ಮಗಳು ಹೋಗ್ಬಿಟ್ಟು ಏನನ್ನ ತಂದವ್ರೆ. ಇದೇನೋ ಇದು ವೈಟ್ ಕಲರ್ ಪೇಂಟು. ಇದು ಹೇಳಿದ ಟಿನ್ನರು ಮತ್ತು ಟೇಪು. ಹಾಗೆ ಬಂದರೆ ಇಲ್ಲಿ 2 ಥರ ಇದು ತಗೊಂಡವಳೆ. ಇದು ಯಾವುದಿದು? ಬ್ಲೂ ಕಲರಾ? ಇದು ವೆಸ್ಲಿಗಾ? ಸ್ಟೈನರ್. ಇವೆಲ್ಲ ಏನು ಅಂತಾನೆ ಗೊತ್ತಿಲ್ಲ. ಹಾಂ, ಸ್ಟೈನರ್ ಅಂತ. ಇದು ಯಾವ ಕಲರ್ ಮತ್ತೆ? ಇದ್ರಲ್ಲಿ ಇಡೀ ಮನೆ ಪೇಂಟ್ ಮಾಡೋದು ಮನೆ ಇದೊಂದ್ರಲ್ಲಿ. ಏಯ್ ನಿಜ ಮನೆ ಇದ್ರಲ್ಲಿ ಬರೀ ಇದೊಂದು ಕಿಟಕಿ ಪೇಂಟ್ ಮಾಡಕ್ ಇದು ಇಡೀ ಮನೆ ಪೇಂಟ್ ಮಾಡಕ್ಕೆ. ಕಿಟಕಿ ಪೇಂಟ್ ಬ್ಲ್ಯಾಕ್ ಕಲರ್ ಅದು. ಕಿಟಕಿ ಮತ್ತೆ ಅಲ್ಲಿ ಕಿಟಕಿ ಮಾಡೋಣ ಅಂತ ತಗೊಂಡ್ಬಂದೆ. ಇದು ಬ್ಲೂ ಕಲರ್, ಲೈಟ್ ಬ್ಲೂ. ಇವಾಗ ನೋಡೋದ ತಂದವಳೆ. ಇದು ಪರ್ಪಲ್ ಹೇಳು. ಲೈಟ್ ಇದು ಬ್ಲೂ, ಇದು ಬ್ಲ್ಯಾಕು. ಇಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟಾರ. ಇಲ್ಲ ಬ್ಲ್ಯಾಕ್ ಅಂತ ಇಲ್ಲ ಕಾಣಿಸ್ತಿಲ್ವಾ? ಇದು ಲೈಟ್ ಬ್ಲೂ, ಇದು ಬ್ಲ್ಯಾಕ್ ಗೈಸ್. ತಂದವಳೆ. ಏನ್ ಅನ್ಕೊಂಡಿದೀವಿ ಗೊತ್ತಾ, ನಮ್ಮನೆಗೆ ಓಡಿಸಿದೀವಲ್ಲ ಆ ತರ ಪೇಂಟ್ ಹೊಡ್ಸೋಣ ಅನ್ಕೊಂಡಿದೀವಿ. ಇವಾಗ ಎಲ್ಲ ತಂದವಳೆ. ನೋಡ್ಬೇಕು ಯಾವ ತರ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಬರುತ್ತೆ ಔಟ್ಪುಟ್. ನಮಗಂತೂ ಪೇಂಟ್ ಹೊಡ್ಯಕ್ಕೆ ಬರಲ್ಲ, ಅದ್ರ ಪೇಂಟಿಂದ ಏನು ಅಂತಾನೆ ಗೊತ್ತಿಲ್ಲ. ಆದ್ರೂ ಟ್ರೈ ಮಾಡೋದ. ಆ ಅಣ್ಣನೂ ಕೈ ಕೊಟ್ರು, ಪೇಂಟರು. ಅದನ್ನ ನಾಳೆ ಬರ್ತೀನಿ ಅಂದ್ರು. ನಾನಿಲ್ಲ, ಇವತ್ತೇ ಆಗ್ಬೇಕು ಕೆಲಸ. ನನಗೆ ಎಡಿಟ್ ಟೈಮಿಗೆ ಆಗ್ಬಿಡ್ಬೇಕು ಕೆಲಸ ಗೈಸ್. ಅದೇ ನೆನ್ನೆ ಕೇಳಿದಕ್ಕೆ ನಾಳೆ ಬರ್ತೀವಿ ಅಂತ ಹೇಳಿದ್ರಂತೆ. ಅಂದ್ರೆ ಇವತ್ತು ಕೇಳಿದಕ್ಕೆ ಇನ್ನೊಂದಿನ ಮುಗಿಯುತ್ತೆ ಬರ್ತೀವಿ ಅಂತ ಅಂದಿದ್ರು. ಇವತ್ತು ನಾಳೆ ಬರ್ತೀನಿ ಅನ್ನಂತೆ. ಅದಕ್ಕೆ ನಾವೇ ಮಾಡ್ಕೊಬಿಡೋಣ. ಸುಮ್ಮನೆ ಎಷ್ಟು ದಿನ ಅಂತ ಮನೇಲಿ ಕೂತ್ಕೊಳ್ಳಿ. 4 ದಿನ ಆಯಿತು. ಇವಾಗ 1ನೇ ತಾರೀಕು ಬಂದರೆ ಲೋನ್ ಕಟ್ಟಬೇಕು. ಎಲ್ಲದಕ್ಕೂ ದುಡ್ಡು ಶಾರ್ಟೇಜ್ ಆಗುತ್ತೆ. ಇವಾಗ ಎಲ್ಲ ಪಿ ಸಿನ ಈ ಪಿ ಸಿನ ಮಧ್ಯದಲ್ಲಿ ಇಟ್ಟು ಇಲ್ಲಿಟ್ಟು ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಪೇಂಟ್ ಹೊಡ್ಯೋಕ್ಕೆ, ಅಂದರೆ ಫಸ್ಟ್ ಉಚ್ಕೋಬೇಕಂತೆ. ಉಚ್ಕೊಂಡು ಆದ್ಮೇಲೆ ಪೇಂಟ್ ಹೊಡ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಬೇಗ ನೀವು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ ಚಾನಲ್ಗೆ. ಬೇಗ 8K ಕಂಪ್ಲೀಟ್ ಮಾಡಿಸ್ಕೊಟ್ರಿ ಗೈಸ್ ದೊಡ್ಡ ಚಾನಲ್ಗೆ. ಸೊ ಗೈಸ್ ಬೇಗ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ರಿ. ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀವಿ. ವೇಟ್ ಮಾಡ್ತಾ ಇರಿ. ಇದು ಎಪಿಸೋಡ್ 3 ಅಲ್ವಾ, ಎಪಿಸೋಡ್ 2 ಅಂತ ಹೇಳ್ಬಿಟ್ಟೆ. ಸೊ ಗೈಸ್ ಫುಲ್ಲು ಮತ್ತೆ ಎಲ್ಲ ಹಿಂದ್ಗಡೆ ಆಚೆಗೆ ಇಟ್ಟಿದ್ದೀವಿ ಸುಮ್ಮನೆ ರೀ. ಎಲ್ಲ ಆಚೆಗಡೆ ಇಟ್ಟಿದ್ದೀನಿ. ಪಿಲ್ಲೋಸ್ ಇಲ್ಲೈತೆ. ಇದು ನನ್ನ ಬಟ್ಟೆದು. ಏನು ಸ್ಪೆಷಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಡಿಸೈನರ್ ಪ್ಯಾಂಟ್ 200 ರೂಪಾಯಿಗೆ ಮಾಡ್ತಿದ್ದೀನಿ. ಯಾರಿಗಾದ್ರೂ ಬೇಕಿದ್ರೆ DM ಮಾಡಿ ಗೈಸ್. ಎಷ್ಟು? 2 ನೆಗೋಷಿಯೇಬಲ್ ಮಾಡಿ 800ಕ್ಕೆ ಹಾಕೊಡ್ತೀವಿ ಲಾಸ್ಟ್. ಎಲ್ಲ ಅಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡಿರೋದು. ಸೊ ಇಲ್ಲಿ ಚೇರು, ಅಲ್ಲಿ ಇದೆಲ್ಲ ಇತ್ತು, ಪಿಲ್ಲೋ ಎಲ್ಲ ಇಲ್ಲೇ ಹಾಕಿದ್ದೀವಿ. ಏನಿದ್ರು ಇವಾಗ ಪೇಂಟ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಪೇಂಟ್ ಹೊಡೆಯೋದು ಅಷ್ಟೇ ಬಾಕಿ. ಫಸ್ಟ್ ಉಚ್ಕೋಬೇಕಂತೆ. ಉಚ್ಕೊಳ್ಳೋಣ ಫಸ್ಟು, ಆಮೇಲೆ ಹಿಂಗೆಲ್ಲ ಅಲ್ಲ, ಹಿಂಗೆ ಉಚ್ಕೋಬೇಕು. ಹಂಗೆ ಫುಲ್ ಉಜ್ಜಿ ಆಮೇಲೆ ಪೇಂಟ್ ಮಾಡೋದ ಗೈಸ್. ತೋರಿಸ್ತೀನಿ ಹೆಂಗೆ ಮಾಡ್ತೀವಿ, ಏನಾಗ್ತದೆ, ಯಾವ ಥರ ಹೊಡ್ಬಿಡ್ಬೋದು ಅಂತ ಹೇಳ್ಕೊಡ್ತೀನಿ. ಅವನೇ ನಾವು ಇದನ್ನೆಲ್ಲ ಆಚೆಗೆ ಇಡ್ಬೇಕಂತ ಅನ್ಕೊಂಡಿದೀವಿ. ಬಿಕಾಸ್ ಯಾಕೆಂದ್ರೆ ಆಚೆ ಏನಾದ್ರು ಇದೇನಾದ್ರು ಒಂಚೂರು ಅಲ್ಲಾಡ್ ಬಿದ್ಬಿಟ್ರೆ ಕಷ್ಟ ಅಲ್ವಾ ಮೊಯ್ತ. ಆಮೇಲೆ ಮೊಯ್ತ್ ಬಾಯಿ ಬಡ್ಕೊಬಿಡ್ತಾನೆ ನಾನು ಅದ್ರ ಅಲ್ವೇನೋ. ನಮ್ಮ ಕೆಲಸ ಈಸಿ ಮಾಡ್ಬೇಕು. 500 ರೂಪಾಯಿ ಉಳ್ಸಕ್ ಹೋಗಿ 5 ಲಕ್ಷ ಹೋಯ್ತದೆ. ಆಮೇಲೆ ಮೊಯ್ತಂದು 5 ಲಕ್ಷದ ಪೀಸ್ ಸಿಗತ್ತಾ ನಿಮಗೆ? ಅಲ್ಲಿ ಯಾಕೆ ತೆಗಿತಿದ್ಯಾ ಎಲ್ಲಾನು? ಹಂಗೆ ಹೇಳು ಗೈಸ್. ಅದು ಏನು ಗೊತ್ತಾ, ಮತ್ತೆ ಅದನ್ನ ಹಾಕೋದೇ ಬೇಜಾರಪ್ಪ. ಇವಾಗ ಒಂದ್ಸಲ ಹಾಕಿದ್ವಿ
ನಾನು ಇದು ಯಾರನ್ನ ತೋರಿಸ್ತಿಲ್ಲ. ಇದೆಲ್ಲ ನೋಡಿ ಇದು ಬ್ಲ್ಯಾಕ್ ಇದೆಯಲ್ಲ, ಪೇಂಟ್ ಹೊಡೆದ್ರೆ ಹಂಗೆ ಕಾಣಲ್ಲಂತೆ. ಸೊ ಅದಕ್ಕೋಸ್ಕರ ಇದೆಲ್ಲನೂ ಉಜ್ಕೋಬೇಕು. ಏಕೋ ಹೊಡಿತೈತಮ್ಮ ಆಯ್ತಾ ವಾಯ್ಸು ಎಂತ ಮತ್ತೆ ಗೈಸ್. ಇದು ಒಂದೇನೆ ಈ ಪಿ ಸಿ ಎಷ್ಟು ಭಾರ ಐತೆ ಅಲ್ವಾ ನಮ್ಮ ಇದು ಪಿ ಸಿನೂ ಅಷ್ಟು ಭಾರ ಇಲ್ಲ, ನಿಮ್ದು ಇದ್ರು ಅಷ್ಟು. ತೆಗಿತೀನಿ ಒಂದು ನಿಮಿಷ. ನಮ್ಮ ಮೂಲೆಗೆ ಇಟ್ಬಿಡು. ನಮ್ ನೋಡಿ ಇಲ್ಲಿ ಮೊನ್ನೆ ಇವರು ಸುಮಂತ್ರ ಬಂದಿರಲ್ಲ, ಅಲ್ಲಿಂದ ಹೇಳ್ಕೊಟ್ಟು ಹೋಗ್ಬಿಟ್ಟವ್ರೆ. ಒಳಗಿಂದ ಹೇಳ್ಕೊಟ್ಟೋದ್ರು ಗೈಸ್. ಇವಾಗ ನಮ್ಮ ಮಳೆ ನೀರು ಬರಲ್ಲ, ಅಲ್ಲಿ ಕಿಟಕಿ ಓಪನ್ ಆಗಲ್ವಲ್ಲ. ಸೊ ಗೈಸ್ ಇಷ್ಟೇನೆ, ಇದನ್ನೆಲ್ಲ ಇಲ್ಲಿಗೆ ಇಟ್ಬಿಡೋಣ ಅಂತ ಪ್ಲಾನ್ ಮಾಡಿದೀವಿ. ಆಚೆಗೆ ಇಟ್ಬಿಟ್ಟು ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಟಾರ್ಪಲ್ ಹಚ್ಬಿಡೋಣ ಅನ್ಕೊಂಡಿದೀವಿ. ಹಿಂಗ್ ಇಟ್ಕೊಂಡ್ರೆ ಇಲ್ಲೋಡು, ಇನ್ನ ಹೆಂಗ್ ಇಟ್ಕೋಬೇಕು? ಹಿಂಗಾದ್ರೆ ಹಿಂಸೆ ಕೈ ನೋವುತ್ತದೆ. ನಾ ಮಾಡಲ್ಲ ವಿಡಿಯೋ, ನೀನೇ ಮಾಡ್ಕೊ. ನೀನು ಮಾತ್ರ ಅರ್ಥ ಇಟ್ಕೊಂಡಿರ್ತೀಯ. ಇನ್ನೆಲ್ಲ ಆಚೆ ಗಿಡನ ತಡಿಯ, ಮೇಲೆ ವಿಡಿಯೋ ಪೂಜಾ ಕಂಟಿನ್ಯೂ ಮಾಡುವ. A few minutes later. ನೋಡಿ ಹೆಂಗ್ ಇಟ್ಟಿದೀವಿ ವಯರ್ ನೋಡಿ. ನೋಡಿ ಹುಷಾರು, ಕೂತ್ಕೊಳ್ಳೋದ? ಕಲ್ಲು ಕೊಡ್ಲಾ? ಇಲ್ಲೇ ತಗೊಂಬನೆ. ಕೂರಲ್ವಾ? ಕರೆಕ್ಟಾಗಿ ಹಿಂಗ. A few moments later. ನೋಡಿ ಗೈಸ್, ಮೋಯ್ದು ನೋಡ್ತಾರಲ್ಲ. ನಾನು ಎಷ್ಟು ಗಲೀಜಾಗಿದ್ದೀನಿ. ಫುಲ್ ಉಜ್ಜಾಕ್ಬಿಟ್ಟವನೇ, ನಾನು ಕೆಳಗೆ ಹೋಗ್ಬರೋಷ್ಟಿದೆ. ಇವಾಗ ಉಜ್ತಾವನೆ. ಡೋರೆಮಾನ್ ಆಯ್ತು ಅವನೇ. ಡೋರೆಮಾನ್ ಆಗಿದೆಯಾ ಮೂಗಿ. ಇಲ್ಲಿ ಕರೆಕ್ಟಾಗಿ ನಿನಗೆ ಈ ಜಾಗದಲ್ಲಿ ಕೂತೈತೆ ಪೇಂಟು. ತಲೆ ಕೂದಲೆಲ್ಲ ಫುಲ್ ಅಲ್ಲಿ ಗುಸ್ಕಾಯ್ತಿದ್ಯಾ ವೈಟ್. ನೋಡ್ರಿ ಉಜ್ಜಾಗಿನೇ 1 hour ಬೇಕಾಗುತ್ತೆ ಕೂರ್ತಿನ. ನಾನು ಸ್ವಲ್ಪ ಕುಚ್ತೇನೆ. ಪೂಜೆಗೇನೆ 1 hour ಬೇಕಾಗುತ್ತೆ. ಇಲ್ಲ ನಾನು ಎಲ್ಲಿ, ನಾನು ಈಗ ಬಂದಿದ್ದು ಈ ಕಡೆ ಉಜ್ತಿದ್ದೀನಿ. ಅಲ್ಲೇ ಉಜ್ಬಿಡ ಬಿಡು ಮನೆ. ಮುತ್ತ ಇದೇನೋ ಗಲೀಜಾಗೈತಿ ಹಿಂದೆಗಡೆ. ನೋಡಿ ನನ್ನ ಕಾಲಿಟ್ಟು ಗಂದೆ ಆಯಿತು. ಇನ್ನೊಂದು ಸ್ವಲ್ಪ ಇದೆಲ್ಲ ಮುಂದೆ ತೋರಿಸಿದ್ವಾ? ಸಾಕಲ್ವಾ? ನೋಡ್ರಿ ಗೈಸ್, ತಲೆ ನೋಡ್ರಿ, ತಲೆ ಫುಲ್ ವೈಟ್ ಬೆಳಗಾಗದೆ. ಕೈ ನೋಡ್ರಿ, ತಮ್ಮ ತಲೆ ತೋರಿಸ್ಕೊಳ್ಳಿ. ನಮ್ಮ ತಲೆನ ಆಯ್ತಾ? ಆಯ್ತಾ? ಇನ್ನು ನೀನೇನಾದ್ರೂ ಮೇಲಿಂದ ಹಿಡಿದು ಬಂದಿದ್ದೆ, ನೀನು ತಲೆಗೆ ಧೂಳ. ಅಲ್ಲೇ ಹೆಂಗೆ ಸಹ ನಾ ಫುಲ್ ಕೆಲಸ ಮಾಡಿದೆ ಅವಳ. ಉಯ್ ಹಿಂಗೆ ನನ್ನ ತೋರಿಸ ನನ್ನ ಹತ್ರ. ಉಯ್ ಸಾ ನಮ್ಮ ಅಮ್ಮಗೆ ಪೇಂಟ್ ಕಲ್ಸ ಕೊಟ್ಟು ಮೋಯ್ತಂಗೆ ಕಸ ಗುಡ್ಸೋ ಕೆಲಸ ಕೊಟ್ಟು ಆರಾಮಾಗಿ ನಿಂತಿದ್ದೀನಿ. ಏನೋ ಮಾಡ್ತಾನೆ ಮೋಯ್ತ. ಕೈ ಕಾಲು ತಕ್ಕೊಬಿಟ್ಟಿದೆ ಅಷ್ಟು. ನೋಡಿ ಎಷ್ಟೋ ಆದಷ್ಟು ಉಜ್ಜಿದ್ದೀವಿ. ನಮ್ಮ ಅಮ್ಮ ಪೇಂಟು ಇದು ಮಾಡ್ತೈತೆ. ನಾನೆಲ್ಲ ಅಮ್ಮ ಕುತ್ಕೋತೀನಿ ಗೈಸ್. ನನಗೆ ಎಷ್ಟೊಂದು ಬಟ್ಟೆ ತೊಳೆದು ಸುಸ್ತಾಗಿದೆ ನನಗೆ. ಸೊ ಗೈಸ್ ಇವಾಗ ಪೇಂಟ್ ಹೊಡಿಬೇಕು. ಒಂದು ಕೋಟ್ ವೈಟ್ ಹೊಡ್ಕೋಬೇಕು, ಆಮೇಲೆ ಇನ್ನೊಂದು ಕೋಟ್ ಹೊಡಿಬೇಕು. ನೋಡುವ ಏನೇನು ಆಗುತ್ತೆ ಅಂತ. A few moments later. ನೋಡಿ ಮೊಯ್ತವ್ರ ಪಾಪ ಇಷ್ಟೆಲ್ಲ ಗೋಡೆ ಹೊಡೆದು ಮುಗಿಸಿ ಈ ಗೋಡೆ ಹೊಡಿತಾ ಇದ್ದಾರೆ ಅಲ್ವಾ ಮನೆ? ಗೈಸ್ ನಮಗೆ ಪೇಂಟ್ ಹೊಡೆಯಕ್ಕೆ ಗೊತ್ತಾಯಿಲ್ಲ. ಅಲ್ಲ ಆ ಗೋಡೆಗೆಲ್ಲ ನೀನೇ ಹೊಡೆದಿದ್ದಲ್ಲ. ಎಂಥ ಸುಳ್ಪುರ್ ಕಲೋಫರ್. ನನ್ನನ್ನು ತೋರಿಸು ನನ್ನನ್ನು ತೋರಿಸೋದೇ. ಹಿಡ್ಕ ತೋರಿಸು. ಹೊಡೆದಿರೋದು ನಾನು ಗೈಸ ಇಡೀ ಗೋಡೆಗೆ. ಏನು ಡವ್ ಇವನ ಹೊಡೆದವನೆ ಅಂತ ಕೊಡು. ಬಿಡು ತಡಿ, ನಾನು ಹೊಡ್ಕೊಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ ಹಿಂಗೆ ಆಡಿದ್ರೆ. ನಿಜ ನೀನು ಎಲ್ಲಿ ಹೊಡಿತಿದ್ದೀಯ? ಚೆನ್ನಾಗಿ ಹೊಡಿತಾ ಇಲ್ಲ ನೀನು. ನಂತರ ಹೊಡಿ ನೋಡಪ್ಪ. ಇಲ್ಲಿ ನಾನು ಹಿಂಗೆ ಹೊಡೆದಿದ್ದೀನಿ, ನೀನು ಈ ಕಡೆ ಹೆಂಗೆ ಹೊಡೆದಿದ್ಯಾ? ಮಾಡಿ ಗೈಸ್, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಅದೇನಿದ್ರು ಲಾಸ್ಟಿಗೆ ಸಿಗ. ನೋಡಿ ಅಲ್ಲಿ ಸಹನ ಹೆಂಗೆ ಪೇಂಟ್ ಹೊಡಿತಾಳೆ. ಹೆಂಗೆ ಸಹನ ನೀನು? ಹಂಗಾಯ್ತಲ್ಲ, ನಾ ಪೀಸ ಮಾಡ್ಕೊಂಡೆ.
ಪಾಪ ಐಸ್ ನೋಡಿ ಎಷ್ಟು ನೆಮ್ಮದಿ ಅಂದರೆ ಕೈಕಾಲು ನೋವಿದ್ದಾಗ ಒಂದು ದಿಂಬಿಗೆ ಒಂದು ಚಪ್ಪಲ್ ನಂದು ಕ್ರಾಕ್ಸ ಹಂಗೆ ಹಾಕೊಂಡು ಮಾಡ್ಕೊಂಡಿದ್ದೀನಿ ಗೈಸ್ ಆಯ್ತಲ್ಲ ನನಗೆ ಪೇಂಟ್ ಯಾಕಾದ್ರೂ ಮಾಡೋಣ ಅಂತ ಅನಿಸ್ತೈತಿ ಇವಾಗ. ಯಾಕಾದರೂ ಮಾಡೋಣ ಅನ್ಕೊಂಡಿದ್ದೀನೋ ಅಂತ. ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ನಾವು ಅನ್ಕೋತೀವಿ ಅದು ಆ ಕೆಲಸದಲ್ಲಿ ಅವ್ರವ್ರಿಗೆ ಕೆಲಸದ ಕಷ್ಟ ಗೊತ್ತು. ಪೇಂಟ್ ಕೆಲಸ ಒಂದು 6 ಅವರಿಗೆ 1,000 ರೂಪಾಯಿ 1,200 ದುಡಿತಾರೆ ಅಂತೀವಿ. ಆದರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಗೈಸ್. ಯಪ್ಪ ಆಯ್ತಲ್ಲ ನನ್ನ ಕೈಲಿ ನೋಡಿ ಬಿಸಿಲು ಪಕ್ಕದಲ್ಲಿ ನೋಡಿ ಬಿಸಿಲು ಈ ಕಾರಣ ಎರಡು ನೋಡಿ ಕೈಯಲ್ಲಪ್ಪ ದೇವರೇ ನೋಡಿ ವೈಟ್ ಕಲರ್ ಕಾಣಿಸ್ತೈತೆ ಗೈಸ್. ಇದು ನಾವು ಹೊಡೆದಿರೋಷ್ಟೇ. ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಫೈನಲ್ ರಿಸಲ್ಟ್ ನೋಡುವಾಗ ಸುಮ್ಮನೆ ಇರಲೇಬೇಕು. ಮೇಡಮ್ ಅಂತ ನೋಡ್ರಿ ಹೋಗ್ ಕಡೆ. ನಿನ್ ಮುಖ ಏನ್ ಭಾರಿ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಂಡಿದ್ಯಾ? ನಿನ್ ಮುಖ ಏನ್ ಕೈ ಚೆನ್ನಾಗಿದೆ. ಪೇಂಟ್ ಆಗೈತೆ ಮುಖ ಪೂರ್ತಿ. ಹೌದಾ? ಹೆಂಗ್ ಹೊಡಿತಾರೆ ನೋಡಿ. ಹೌದಾ? ಆನ ಏ ಮುಖಕ್ಕೆ ಕೊಟ್ಟು ಕಳ್ಸಿ ಇದ್ರಲ್ಲಿ ಸುಮ್ಮನೆ ಸುಮ್ಮನೆ. ಶಪ್ಪ ದೇವ್ರೆ ಬ್ರೋ, ಇಷ್ಟು ಹೊಡಿಯಕ್ಕೆ ನಮಗೆ ಎಷ್ಟು ಹೊತ್ತು ತಗೊಂಡಿದ್ದು ಗೊತ್ತಾ? ಹತ್ತತ್ರ 3 ಅವರ್ 4 ಅವರ್ ತಗೊಂಡಿದ್ವಿ. ಇನ್ನು ಬರೀ ಇಷ್ಟೇ, ಇನ್ನೂ ಒಂದೇ ಕೋಟ್ ಹೊಡೆದಿರೋದು. ಇಷ್ಟಕ್ಕೆ 3-4 ಅವರ್ ತಗೊಂಡಿದ್ದೀವಿ. ಇನ್ನು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಪ್ಪ ಇನ್ನೂ 1 ಕೋಟು, ಇನ್ನೂ 2 ಕೋಟ್ ಹೊಡಿಬೇಕು. ಫಕ್ ಆಯ್ತಲ್ಲ ಗುರುವೇ, ಕಷ್ಟ ಇದೆ ಜೀವನ. A few moments later. ಗೈಸ್ 1 ಕೋಟ್ ಆಯಿತು. ಇವಾಗೆಲ್ಲ ಸ್ವಲ್ಪ ತಕ್ಕಮಟ್ಟಿಗೆ ಹೊಡೆದಿದ್ದೀವಿ. ನೋಡ್ರಿ ಹಿಂಗೈತೆ ಔಟ್ಲುಕ್ಕು. ನೋಡ್ರಿ ಅಲ್ಲೆಲ್ಲ ನೋಡ್ರಿ, ಅಲ್ಲೆಲ್ಲ ಫುಲ್ ಇದಾಗೈತೆ ನೋಡ್ರಿ. ಹಿಂಗೆ ನೋಡ್ಕೊಬರ್ರಿ, ಈ ಥರ ಐತೆ ಔಟ್ಲುಕ್ಕು. ಇವಾಗ ಈ ಸೆಕೆಂಡ್ನೇ ಕೋಟ್ ಈ ಥರ ಗ್ರೇ ಕಲರ್ ಹೊಡಿತಿದ್ದೀವಿ. ನೋಡೋದ ಇದು ಹೆಂಗೆ ಬರ್ತದೆ ಅಂತ ನಂಗಂತೂ ಗೊತ್ತಿಲ್ಲ, ಏನಾಗ್ತದೆ ಅಂತ ನಂಗೆ ಗೊತ್ತಿಲ್ಲ. ನಂಗಂತೂ ಆಯ್ತಲ್ಲ ಗೈಸ್, ನಂಗೆ ಸುಸ್ತಾಗೋಯ್ತೈತೆ. ಸಿಗೋಣ ಫುಲ್ಲು ಆದಮೇಲೆ. 6.5 hours later. ನೋಡಿ ಈ ಗೋಡೆ ಹೊಡೆದಿದ್ದೀವಿ, ಇನ್ನೂ ಒಣಗಬೇಕಿದು. ಯಾವ ಕಲರ್ ಬರ್ತದೋ ಫೈನಲ್ ಆಗಂತೂ ಗೊತ್ತಿಲ್ಲ. ಮೊಯ್ದ ಹೆಂಗಾಗಬೇಕು ಮೊಯ್ದ ಕ್ಲೀನ್ ಆಗಿರ್ಬೇಕು. ಗೊತ್ತಾಗಲ್ಲ ನಿನಗೆ? ನೋ ಕಮೆಂಟ್ಸ್ ಗೈಸ್. ಮೊಯ್ದನ ಕಡೆ ಮಾತಾಡೋವರ್ಯಾ ಎದುರುಗಿದ್ಕೊಂಡವರು ಜನಗಳು. ಯಾಕೆ ನಮ್ಮ ಮೊಯ್ದು ಬ್ರೋ ಮಾತಾಡ್ತಾ ಇಲ್ಲ, ಸಾನಿಸ್ತಿಸ್ ಏನು ಮಾಡಿದ್ರು ಅಂತ. ಮಾತಾಡು ಮೊಯ್ತಾ. ಫುಲ್ ಪೇಂಟ್ ಕೆಲ್ಸಕ್ಕೆ ಹೋಗೋ ಮನೆ ಹೊತ್ತಿಗೆ ದುಡ್ಡಾರು ಬರ್ತದೆ ಗೈಸ್. ಯಾಕೆ ಮಾಡೋಗಿತ್ತು ಅಂತ ಒಂದು 20 ಸಲ ಹೇಳ್ದ ಗೈಸ್. ನನಗೆ ಇಲ್ಲಿ ಕೊಟ್ಟಿದ್ದು ಕರೆಕ್ಟಾಗಿ ಅಲ್ಲಿ ಕೊಟ್ಟಿದ್ದು ಗೈಸ್. ನೋಡಿ ಇದು ಈ ಕಲರ್ ಬರುತ್ತೆ ಗೈಸ್. ಫೈನಲ್ ಆಗಿ ಈ ಕಲರ್ ಬರುತ್ತೆ, ಬಂದರೆ ಸಾಕು ಕರೆಕ್ಟಾಗಿ. ಅದು ಒಂದೇ ಕಲರ್ ಇರೋದು. ಬಿಡೋ ಮೊಯ್ತಾ ಅಲ್ಲಿ ಎಲ್ಲ ಪೇಂಟ್ ಮಿಷಲ್ ಹೊಡಿತೀನಿ ನೀನು ಚಪ್ಪರಿ ಕಲಾಗ ಗೈಸ್. ಹೊಟ್ಟೆ ಹಸಿದೈತೆ, 4 ಗಂಟೆ ಆಗೈತೆ ಟೈಮು. ಹೊಟ್ಟೆ ಹಸಿದು ಇಬ್ಬರಿಗೂ. ನಾನು ತಿಂಡಿನೂ ತಿಂದಿಲ್ಲ. ಸೊ ಇವಾಗ ಕೈ ತೊಗೊಬಿಡ್ತೀನಿ ನಾನು. ಕೈ ತಗೊಂಡೋಗಿ ಊಟ ತಗೊಬಂದ್ಬಿಟ್ಟು ಊಟ ಮಾಡ್ಬೇಕು. ಇಲ್ಲಿ ನೋಡಿ ಇವೆಲ್ಲ ಯಾವಾಗ ಮಾಡೋದು? ನಾವು ಕ್ಲೌಡ್ಸ್ ಯಾವಾಗ ಮಾಡೋದು? ನಾವು ಲೈಟ್ ಯಾವಾಗ ಹಾಕೋದು? ಅಯ್ಯೋ ಮಾಡ್ತೀವಿ ಅನ್ನೋದು ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟಾಗೈತಾ? ಕಪ್ಪು ಕಾಣಿಸ್ತೀನಿ, ನೀನು ಎದ್ದೇ ಕಾಣಿಸ್ತೀಯ ಕಲರ್ ಮೇಲೆ. ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ಈ ಕಲರ್ ಕಾಣಿಸ್ತದೆ ಇರೋದು. ಇದೊಂದು ಗೋಡೆಗೂ ಮಾಡಬೇಕು ಗೈಸ್. ನಮಗೆ ಅಂತೂ ತಲೆನೋವು ಬಂದದ್ದು. ಹೊಟ್ಟೆ ಹಸಿದೆ ಅಲ್ವ ಮನೆ ಶೀತಿದೆ. ನಮ್ಮ ಮೊಯ್ತಂಗೆ ಬೆಳಗ್ಗೆ 4 ರೊಟ್ಟಿ ತಿಂದಿದ್ದಾರೆ ಅಷ್ಟೇ. ಅಲ್ಲಿ ನೋಡಿ ಮುಗ್ಗದ ಮೇಲೆಲ್ಲ ಆಗೋಯ್ತು ಗೈಸ್. ನನ್ನ ಮುಗ್ಗು ಆಗೈತೆ ಅಂತ ಗೈಸ್. ನಾವು ಪೇಂಟ್ ಕೆಲಸ ಏನೋ ಮಾಡ್ಬಿಡ್ತಾರೆ ಅಂತೀವಲ್ಲ, ನಿಜ ಅದು ಎಷ್ಟು ಸ್ಟ್ರೆಸ್ಸಿಂದ ಉಜ್ಬೇಕು ಗೊತ್ತಾ ಅದ್ರ ಮೇಲೆ. ನೋಡಿ ನಮಗೆ ಇವತ್ತು ಒಂದಿನ ಈ ಕೈಯೆಲ್ಲ ಹಿಂಗೆ ಆಗಿರೋದಕ್ಕೆ ಇರಿಟೇಷನ್ ಫೀಲ್ ಆಗ್ತೈತೆ. ಅವ್ರಿಗೆ ಡೈಲಿ ಹಂಗೆ ಆಗಿರುತ್ತಲ್ಲ, ಹಿಂಗೆ ಆಗಬಾರ್ದು. ಮತ್ತೆ ಚೆನ್ನಾಗಿದೆ ಹಿಂಗೆ ಡ್ಯಾನ್ಸ್ ಮಾಡೋಕ್ಕೆ. ಪೇಂಟ್ ಮಾಡ್ತೀಯಾ? ಯಾರಾದರೂ ಬಿಲ್ಡಿಂಗ್ ನಿನ್ ಮುಖ ಭಾರಿ ಚೆನ್ನಾಗಿದೆ.
ಗೈಸ್ ಫಸ್ಟ್ ಟೈಮ್ ಹೋಯ್ತು ನನ್ನಿಂದ ಕೆಲಸ ಮಾಡಿಸ್ದಲೆ ಅವನೇ ಕೆಲಸ ಮಾಡ್ತಾನೆ ಗುರು. ಅದಕ್ಕೆ ನಂಗೆ ಅರ್ಧ ಖುಷಿ ಆಗ್ತಿದೆ ಅಲ್ಲ ಮನೆ. ಬಟ್ಟೆ ತೊಳೆಯೋದಿದ್ರು ನನ್ನ ಕೈಲೇ ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ ಗೈಸ್. ಇವತ್ತು ಅವನೇ ಮಾಡ್ತಾನೆ. ಪಾಪ ಹುಡುಗಿ ಅನ್ಕೊಂಡು ಮಾಡ್ತಿದ್ಯಾ ಅಥವಾ ನನಗೆ ಮಾಡೋಕ್ಕಾಗಲ್ಲ ಅಂತ ಮಾಡ್ತೀನಿ? ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಪಾಪ ನಾನು ಅಂತ ಮಾಡ್ತಿಲ್ಲ. ದೇವರ್ಸಿ ನನ್ನ ಮಕ್ಕಳ ಊಟಕ್ಕರಲ್ಲ ಚಿಕನ್ ಮಾಡೋದು ಕಾಯಿ ಚಿಕನ್ ಬೇಕಂದ್ರೆ ಗೈಸ್. ಚಿಕನ್ ಹಂಗೆ ಮಾಡ್ಕೊಡಿದ್ದೀನಿ. ಚಿಕನ್ ಮುಚ್ಕೊ ಹೋಗ್ಲಾ. ಚಿಕನ್ ಸಂಜು ಚಿಕನ್ ಅಂತೆ. ನಾಳೆ ಶನಿವಾರ ಗೈಸ್ ಚಿಕನ್ ಬೇಕಂತ. ಹುಡುಗ ಸರಿ ಇಲ್ಲ ಗುರು. ಸೊ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಅದೆಲ್ಲ ಇದಕ್ಕೆಲ್ಲ ಬಾರ್ಡರ್ ಫಿನಿಶ್ ನಾನೇ ಮಾಡ್ತಾ ಇದ್ದೀನಿ. ಕೆಲಸ ಗೈಸ್ ನನಗೆ. A few moments later. ಗೈಸ್ ಅರ್ಧಕ್ಕರ್ಧ ಪೇಂಟ್ ಮುಗ್ದೋಯ್ತು. ವೈಟು ಗ್ರೇ ಲೈಟ್ ಗ್ರೇ ಎಲ್ಲ ಹೊಡೆದಿದ್ದೀವಿ. ಇವಾಗ ಔಟ್ಲುಕ್ ತೋರಿಸ್ತೀನಿ. ಫುಲ್ ಇನ್ನೊಂದು ಕೋಟ್ ಹೊಡೆದಿಲ್ಲ, 2 ಫಸ್ಟ್ ಕೋಟ್ ಮಾತ್ರ ಹೊಡೆದಿರೋದು. ಒಂದು ವೈಟ್ ಕೋಟು ಮತ್ತು ಇನ್ನೊಂದು ಗ್ರೇ ಕೋಟು. ಅದ್ರ ಮೇಲೆ ಇನ್ನೊಂದು ಕೋಟ್ ಹೊಡಿಬೇಕು ನೋಡ್ರಿ ಇಲ್ಲಿ. ಇಲ್ಲಿ ಇಲ್ಲಿ ಇನ್ನೊಂದು ಇದು ಅಂದರೆ ಡಿಸೈನ್ ಬರಬೇಕು. ಇದು ನೋಡಿ, ಇದು ಗ್ರೇ ಕಲರ್, ಫುಲ್ ಗ್ರೇ ಕಲರ್, ಇದು ಗ್ರೇ ಕಲರ್. ಇದು ಇನ್ನೊಂದು ಕೋಟ್ ಹೊಡಿಬೇಕು. ಇದು ನೋಡಿ ಮೇಲ್ಗಡೆ ಚೆನ್ನಾಗಿ ಕಾಣಿಸ್ತೈತೆ ಅನ್ಕೋತೀನಿ. ಇದೆಲ್ಲ ಫುಲ್ಲು ಕ್ಲಿಯರ್ ಆಯಿತು ಬೈ. ಫಸ್ಟು ಲೈಟು ಒಳಗೆ ಬಂದರೆ ಕಣ್ಬಿಡೋಕೈತಾ ಇರಲಿಲ್ಲ. ಇವಾಗ ಫುಲ್ಲು ಲೈಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಲೈಟ್ಗಳು ಈಗ ನಿಮ್ಗೆ ಇದಕ್ಕೆ ಒಂದೇ ಕಲರು, ಇದು ಒಂದೇ ಕಲರ್ ಕಾಣಿಸ್ತಾ ಇರ್ಬೋದು. ಆದರೆ ಅದು ಬೇರೆ ಕಲರ್, ಇದು ಬೇರೆ ಕಲರ್ ಡಿಸೈನ್ ಬರುತ್ತೆ. ಸೇಮ್ ಬ್ಲೇಸ್ ಬ್ರೋ ಮಾಡೋರಲ್ಲ ಆ ಥರ ಈಗ ಆ ಕಲರ್ ಬರುತ್ತೆ, ಇದು ಬರುತ್ತೆ ಬೇರೆ ಕಲರ್ ಅದೇ ಟೈಪು. ಇಲ್ಲೆಲ್ಲ ಫುಲ್ ನೋಡಿ, ಇಲ್ಲಿ ಇನ್ನೊಂದು ಕೋಟ್ ಹೊಡಿಬೇಕು. ಬರ್ಬರೇ ಬಂದೈತೆ. ಇನ್ನೊಂದು ಕೋಟ್ ಹೊಡೆದ್ರೆ ಸೈಕ ಕಾಣುತ್ತೆ, ಸೇಮ್ ಇದ್ರ ಥರ ನೋಡ್ರಿ. ಇದು ಹೆಂಗೆ ಕಾಣಿಸ್ತೈತೆ, ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ ಗೈಸ್. ಅದು ಬಿಟ್ಟರೆ ಇಲ್ಲಿ ಇದನ್ನೆಲ್ಲ ಟಿನ್ನರ್ ಹಾಕ್ಬಿಟ್ಟು ಫುಲ್ಲು ವೈಟ್ ಕಲರ್ ಮಾಡೋಣ. ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತೊಂದು 10 ಗಂಟೆ 8 ಗಂಟೆ 8:15 ಆಗುತ್ತೆ. ಲೈವ್ ಸ್ವಲ್ಪ ಸುಸ್ತು ಹಾಕೊಂಡು ಬರ್ಬೇಕು ಅನ್ಸುತ್ತೆ. ಹಾಂ ನೋಡ್ರಿ, ಇದು ಸ್ವಿಚ್ ಬೋರ್ಡು ಅದೇ ಓಸಲ್ಲಿ ಎಲ್ಲ ಹಾಕ್ಸಿದ್ವಲ್ಲ, ಎಲ್ಲ ಕರೆಕ್ಟಾಗಿ ಐತೆ. ನೋಡ್ಬೇಕು ಇವಾಗ ಹೆಂಗೆ ಬರ್ತದೆ ಅಂತ ಹೇಳ್ಬೋದು. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೊಂದು ಎಪಿಸೋಡ್ ಇದೆ, ಕ್ಲೌಡ್ ಸೀಲಿಂಗ್ ಹಾಕೋದು. ಕ್ಲೌಡ್ ಸೀಲಿಂಗ್ ಹಾಕಬೇಕು. ಕ್ಲೌಡ್ ಮಾಡ್ತೀನಿ ಹೊರಗಡೆಗೆ. ಲೈಟ್ ತಂದಿರೋದು ಗೊತ್ತಾಗಿರುತ್ತೆ. ಸೊ ನೋಡುವ ಹೆಂಗೆ ಬರ್ತದೆ ಫೈನಲ್ ಔಟ್ಪುಟ್ ಅಂತ. ಸಿಗೋಣ ಗೈಸ್. 6.5 hours later. ಫುಲ್ ಹೊಡೆದಿದ್ದೀವಿ. 2 ಕೋಟ್ ಕೂಡ ಹೊಡೆದ್ವಿ. ಲೈಟ್ ಎಷ್ಟು ದಿಮ್ಮಾಗಿ ಕಾಣ್ತೈತೆ. ಮೊಯ್ತೆ ಇದಕ್ಕೆ ವೈಟ್ ಪೇಂಟ್ ಹೊಡಿತು ಅಂತ. ಏನಮ್ಮ ಏನು ಹೇಳು, ಅದನ್ನೇ ಜೋರಾಗಿ ಹೇಳು. ಓ ವೈಟ್ ಹೊಡಿತಿದ್ದೀವಿ ಗೈಸ್ ಇದಕ್ಕೆ. ನೀವು ವೈಟ್ ಬೇಡ ಅಂದ್ರೂ ಕೇಳಲಿಲ್ಲ. ನಾನು ಏನು ಹೇಳ್ತೀನಿ ಏನೂ ಕೇಳಲ್ಲ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಏನು ಕೇಳಲ್ಲ ನಾನು ಹೇಳಿದ. ನಾನು ಹೊಡಿಬೇಡ ಅಂತ ಅಂದರೆ ಹೊಡಿತಾ ಹೋಯ್ತು. ಲೇ ಮೋಯ್ತಾ, ಸಂಜೆ ಗಾಡಿ ಇಸ್ಕೊ ಬಂದ್ಬಿಟ್ಟು ಇನ್ನೊಂದು ಕೊಟ್ಟು ಏನೋ ಬಿಡು. ಈಗ ಹೊಡ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನಾಳೆ ಬೆಳಗ್ಗೆ ಪೇಂಟ್ ನಾಳೆ ಬೆಳಗ್ಗೆಗೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ನಾಳೆ ಇವತ್ತಿಗೆ ಹೊಡ್ಕೊಂಬಿಡಿ. ಇದನ್ನ ಹಂಗೆ ಇಲ್ಲಿ ಪೇಪರ್ ಇಷ್ಟಕ್ಕೆ ಮಾತ್ರ ಕೊಡಿಸ್ಕೊಂಡು PC ಎಲ್ಲ ಇಟ್ಕೊಂಡು ಎಲ್ಲ ಕಿಳಿ ಇದು ಮಾಡ್ಕೊಳ್ಳಿ. ಈ ಕಡೆಗೆ ಅರ್ಧದಿಂದ ಈ ಕಡೆ ಸರಿ ಹೋಗುತ್ತೆ ನೋಡಿ. ಎಲ್ಲ ಕಿತ್ತು ಕಸ ಗುಡಿಸ್ತೀವಿ. ಎಷ್ಟು ಗಲೀಜಾಗುತ್ತೆ. ಆಚೆ ಇದಾವೆಲ್ಲ ಐಟಮು. ಗಾಡಿ ಇಸ್ಕೊಂಬರಕ್ಕೆ ಬೇರೆ ಹೋಗ್ಬೇಕು ಇವಾಗ. ಕವರ್ ಆಗುತ್ತೆ ಅನ್ಕೋತೀನಿ ಒಣಗಿದ್ರೆ. ಗೈಸ್ ಮಾತ್ರ ಲುಕ್ ಮಾತ್ರ ಸಕ್ಕದಾಗೈತೆ. ಲಾಸ್ಟ್ ಲುಕ್ ಮಾತ್ರ ಫೈನಲ್ ಸಕ್ಕದಾಗಿರುತ್ತೆ. ವೆಯ್ಟ್ ಮಾಡಿ. ನಮ್ಮ ಮೊಯ್ತವ್ರು ನೋಡಿ, ಚೀಸ್ ಮಾಡು ಹಿಂಗೆ ಚೀಸ್. ಹಾಂ ಸಾಕು. ಹುಡ್ಗಿರ್ ನೋಡ್ಲಿ ಅಂತ ಬೇರೆ ಪೀಸ್ ಇದ್ದಾನೆ. ನೋಡಿ ಸರಿ ಒಂದು ಮುಚ್ಕೋ ಹೋಗ್ಲಾ. 1 eternity later. ನೋಡಿ ಫುಲ್ ಆಗೈತೆ. ಐಟಮ್ ಎಲ್ಲ ಒಳಗಡೆ ಇಡ್ತಾ ಇದ್ದೀವಿ. ಹೌ ಆರ್ ಯು ಫೀಲಿಂಗ್ ಮೊಯ್ತವ್ರೆ? ಗೈಸ್ ನಿಜ ತೊಳ್ಕೊಂಡು ನಿಜ ಫುಲ್ ಒಂಥರ ಕೈಯೇ ಒಂಥರ ಫ್ರೀ ಅನ್ನಿಸ್ತಿದೆ. ಮುಖ ಎಲ್ಲ ಸ್ನಾನ ಮಾಡ್ಬೇಕು ಅಷ್ಟು. ಇವಾಗ ಹೆಂಗೆ ಅಂದ್ರೆ ಈ PC ಮತ್ತೆ ಸೆಟಪ್ ಮಾಡ್ಬೇಕು ಗೈಸ್. ಇವಾಗಂತೂ ಆಗಲ್ಲ. PC ಲೈವ್ ಹೋಗ್ಬೇಕಾದ್ರೆ ಸೆಟಪ್ ಮಾಡ್ಕೊಬಿಡೋದ. ನೋಡಿ
ಮನೆ ಬೇಗ ಬೇಗ ಎತ್ತಿಡೋಣ ನೋಡಿ ಗೈಸ್. ಇವಾಗ ಎತ್ತಿಟ್ಟು ಇವನಿಗೆ ಊಟ ತಂದ್ಕೊಟ್ಟು ಮತ್ತೆ ಸ್ನಾನ ಮಾಡಿ ಗಾಡಿ ಇಸ್ಕೊಬರಕ್ ಹೋಗಿ ಮತ್ತೆ ಬಂದು ಮತ್ತೆ ಲೈವ್ ಮಾಡ್ಬೇಕು. 10 ನಿಮಿಷ ಮಲ್ಕೊಂಡೆ ಲೈವ್ ಮಾಡ್ಬೇಕು. ಅಲ್ಲಪ್ಪ ಇಲ್ಲಿ ಮತ್ತೆ ಇನ್ನೊಂದು ಇದು ಹೊಡಿಬೇಕಲ್ಲ, ಇನ್ನೊಂದು ಕೋಟು. ಅದ್ ನೋಡು ಮೊಯ್ತ, ಅದ್ ಸಾಕಾಗುತ್ತೆ ಅಂದ್ರೆ ಬೇಡ. ಸಾಕಾಗುತ್ತೆ ಕಣೋ, ಅದೇ ಸಾಕಾಗುತ್ತೆ. ಇನ್ನೊಂದು ಕೋಟೆ ಅಂತಕ್ಕೆ ಬೇಡ ಅಂತೀಯಲ್ಲ? ಬೇಡ ಗೈಸ್, ಸಾಕಾಗುತ್ತಲ್ವಾ? ಸಾಕು ಬಾರ ಆಯ್ತಾ. ನೋಡುವ ಸಖತ್ತಾಗೈತೆ. ಅವ್ರು ಇವಾಗ ಚೆನ್ನಾಗೈತೆ. ಇವಾಗ ಕ್ಲೌಡ್ ಗೀಡ್ ಎಲ್ಲ ಹಾಕಿದ್ರೆ ಮೇಲ್ಗಡೆ ಕ್ಲೌಡ್ ಎಲ್ಲ ಹಾಕಿದಾಗ ಅವಾಗ ಹೆಂಗ್ ಕಾಣುತ್ತೆ. ಬೈಸಿ ನೋಡ್ರಿ, ಇಲ್ಲಿ ಫಸ್ಟ್ ಬಂದಾಗ ಇಲ್ಲಿ ಫುಲ್ ಬೆಳ್ಕಣದು. ಎಷ್ಟು ರಾಯಲ್ ಆಗಿ ಲುಕ್ ಕಾಣಿಸ್ತಿದೆ ಗೈಸ್ ಅದಂದ್ರೆ. ಬಿಕಾಸ್ ಯಾಕೆಂದ್ರೆ ನ್ಯೂಡ್ ಕಲರ್ಸ್ ಯಾವಾಗಲೂ ಒಳ್ಳೆ ಲುಕ್ ಕೊಡುತ್ತೆ. ಲೈಟ್ ಕಲರ್ಸ್ ಪ್ಲಸ್ ಲೈಟ್ ಕಲರ್ಸ್ ಯೂಸ್ ಮಾಡಬೇಕು ನಾವು. ಯಾವ್ದೇ ಆದ್ರೂ ಲೈಟ್ ಕಲರ್ಸ್ ಗಿಂತ ನ್ಯೂಡ್ ಕಲರ್ಸ್ ಯೂಸ್ ಮಾಡ್ಬೇಕು. ನೂಡ ಪೌಡರ್. ಲೈಟ್ ಅಂದ್ರೆ ಪಿಂಕ್, ಬೇಬಿ ಪಿಂಕ್ ಈ ತರ ಬರುತ್ತೆ. ಈ ಕಡೆ ಸೈಡ್ಗೆ ಇಟ್ಟನಾ ಅಲ್ಲಿ ಕಲರ್ ಕಾಣುತ್ತಲ್ಲ. ವಿ ವಿಲ್ ಪುಟ್ ಸ್ಕ್ರೀನ್, ಗ್ರೀನ್ ಸ್ಕ್ರೀನ್ ಕೊಡು ನೋಡಿ ಗೈಸ್. ನಾನು ಉಂಗ್ರ ನೋಡಿ ಎತ್ಕೋ ಇತ್ತು ಅಂತ ತಡೀರಿ ಗೈಸ್. ಇದೆಲ್ಲ ಒಳಗಡೆ ಇಟ್ಬಿಡ್ತೀವಿ ಇವತ್ತಿಗೆ. A few moments later. ನೋಡಿ ಇವಾಗ ನಡ್ಕೊಂಡು ಹೋಯ್ತಾ ಇದೀವಿ ಗಾಡಿ ತರಕ್ಕೆ. ಕಿತ್ತೋದನ್ನ 50 ರೂಪಾಯಿ ಖರ್ಚು ಮಾಡಕ್ಕೆ, ಆಟೋಲ್ ಹೋಗಕ್ಕೆ 50 ರೂಪಾಯಿ ಖರ್ಚು ಮಾಡಕ್ಕೆ ಇನ್ನೂ ಮುಂದೆ ನೋಡ್ತಾನೆ. ಅದೇ 50 ರೂಪಾಯಿ 2 ಪಪ್ಸ್ ಬರ್ತದೆ. ನಮೀಗ ನಡೀಲಿ ಸುಸ್ತಾ ಇದ್ದಿದ್ ಮೊದಲೇ ಬೆಳಗ್ಗೆಯಿಂದ ಕೆಲಸ ಮಾಡಿ ಅನ್ನೋದು ಬಿಟ್ಬಿಟ್ಟು 50 ರೂಪಾಯಿ 2 ಪಪ್ಸ್ ಬರ್ತದಂತೆ. ಹೌದು ಗೈಸ್, ಇವಾಗ ಹೋಗಿ ಫಸ್ಟ್ ಗಾಡಿ ತಗೊಬರ್ಬೇಕು. ಬಿಕಾಸ್ ಗಾಡಿ ಇದ್ರೆ ನಮಗೆ ನಾಳೆ ಓಡಾಡಕ್ಕೆ, ನಾಡಿದ್ ಕೆಲ್ಸಕ್ಕೆ ಹೋಗಕ್ಕೆ ಮೇನ್ ಬೇಕಾದ ಗಾಡಿ. ನಾಳೆ ಒಡ್ಡಾಡಕ್ಕೆ 4 ದಿನ ಆಯ್ತು. ಇವಾಗ ಐಟಮ್ ತರಕ್ ದುಡ್ಡು ಇಲ್ಲ ನೀನ್ ಹೇಳ್ಬೇಕಿತ್ತು. ಬಾ ವಾಪಸ್ ಹೋಗ್ಬಿಟ್ಟು ನಾವು ಗಾಡಿಲಿ ಹೋಗ್ಬೋದು. ಬಾರ ಮಾರೇ ಗಾಡಿ ಇಲ್ವಾ? ಯಾವ ಗಾಡಿ? ನೀನ್ ಗಾಡಿ ತಗೋಬೋತೀವಲ್ಲ ಅಗಡಿಂದ ನಾಳೆಗೆ. ನಾಳೆ ಒಂದ್ 2 ಐಟಮ್ ಬೇಕಲ್ಲ. ನೋಡಮ್ಮ ಬನ್ನಿ ಗೈಸ್, ಫಸ್ಟ್ ಗಾಡಿ ತಗೊಬರೋಣ, ಆಮೇಲೆ ನೋಡೋಣ ಮಿಕ್ಕಿದ. A few moments later. ಸೊ ಗೈಸ್, ಅಲ್ಲಿಗೆಲ್ಲ ಹೋಗಿ ಗಾಡಿ ಎಲ್ಲ ಎತ್ಕೊಂಡು ತೊಗೊಂಡ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್.